ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಯಾ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸತಿ ಹೇಳ್ದಾಗೆ ನಾನು ಪೂಜೆ ಮಾಡುವಾಗ ಯಾವತ್ತೂ ಕೂಡ ಹಾಗೇ ಪೂಜೆ ಮಾಡೋದಿಲ್ಲ. ನೈವೇದ್ಯ ಅಂತ ಏನಾದರೂ ಮಾಡೇ ಮಾಡ್ತೀನಿ. ಹಾಗಾಗಿ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಕೇಸರಿ ಭಾತನ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಈ ಒಂದು ಕಪ್ಪಲ್ಲಿ ಮೆಷರ್ಮೆಂಟನ್ನು ತಗೋತಾ ಇದ್ದೀನಿ. ಮೆಷರ್ಮೆಂಟ್ ತುಂಬಾ ಮುಖ್ಯ. ಸೊ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಮೊದಲಿಗೆ ಕಡಾಯಿ ಕಾದ್ಮೇಲೆ ನಾನು 2 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಮೊದಲಿಗೆ ನಾನು ಗೋಡಂಬಿಯನ್ನು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾಕಂತಂದರೆ ಜಾಸ್ತಿ ಅದು ಕಪ್ಪಾದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಗೋಡಂಬಿ ಆದಮೇಲೆ ನೆಕ್ಸ್ಟು ಆ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಅದನ್ನು ಹುರ್ಕೊಳ್ಳಿ. ಅದಾದಮೇಲೆ ನಾನೀಗ 1 ಕಪ್ಪು ರವೆಯನ್ನು ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ರವೆ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಕೂಡ ಸ್ವಲ್ಪ ಹುರ್ಕೊಳ್ಳಿ. ನಾನು ಮೊದಲೇ ತುಪ್ಪ ಹಾಕಿರೋದ್ರಿಂದ ಮತ್ತೆ ನಾನು ತುಪ್ಪ ತಗೋತಾ ಇಲ್ಲ. ಈಗ ನಾನು ರವೆ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1/4 ಕಪ್ ನಾನು ಸಕ್ಕರೆಯನ್ನು ತಗೊಂಡು ಈಗ ಸಕ್ಕರೆ ಮತ್ತು ರವೆ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ನಾನು ಸುಮಾರು ಇದರಲ್ಲಿ 5ರಿಂದ 6 ಕಪ್ಪಷ್ಟು ನೀರನ್ನು ತಗೊಳ್ಳಿ. ಯಾಕಂತಂದರೆ ಕೇಸರಿಬಾತ್ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ತೆಳು ಇರಬೇಕಲ್ವ. ಹಾಗಾಗಿ ನಾನು 5ರಿಂದ 6 ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ. ಅದು ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈಗ ನಾನು ಇದಕ್ಕೆ ನಾನು ಡೈರೆಕ್ಟಾಗಿ ಸ್ವಲ್ಪ ಕಲರನ್ನು ಹಾಕೋತಾ ಇದ್ದೀನಿ. ಕಲರನ್ನು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಯಾಕಂದರೆ ಅದರಲ್ಲಿ ಸ್ವಲ್ಪ ಗೊತ್ತಿರೋ ಹಾಗೇ ಕೆಮಿಕಲ್ ಎಲ್ಲ ಇರೋದ್ರಿಂದ ನೋಡಿ ಹಾಕ್ಕೊಳ್ಳಿ. ಈಗ ಕೇಸರಿಬಾತ್ ಆಲ್ಮೋಸ್ಟ್ ಕುದೀತಾ ಇದೆ. ಈಗ ನಾನು ಅರ್ಧ ಕಪ್ಪಷ್ಟು ತುಪ್ಪವನ್ನು ತಗೊಂಡಿದ್ದೀನಿ, ಆದರೆ ಪೂರ್ತಿಯಾಗಿ ಹಾಕೋತಾ ಇಲ್ಲ, ಸ್ವಲ್ಪ ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ನಾನು ಇನ್ನೊಂದು ಸ್ವಲ್ಪ ಹಾಕೋತೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಹಾಕೋದ್ರಿಂದ ಕೇಸರಿಬಾತ್ ಗಟ್ಟಿ ಆಗೋದಿಲ್ಲ. ನಾವು ಯಾವ ಮೆಷರ್ಮೆಂಟಲ್ಲಿ ಇರುತ್ತೋ ಸೊ ಹಾಗೆ ಸಾಫ್ಟಾಗಿರುತ್ತೆ. ಈಗ ಫ್ರೈ ಮಾಡ್ಕೊಂಡಿದ್ದಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಆಗಲೇ ಹೇಳಿದ್ನಲ್ಲ, ತುಪ್ಪವನ್ನು ಹಾಗೆ ಇಟ್ಟಿದ್ನಲ್ಲ, ಆ ಒಂದು ತುಪ್ಪವನ್ನು ನಾನಿವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಕ್ಲೀನಾಗಿ ಮಿಕ್ಸ್ ಆಗೋವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು 5 ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಟ್ಬಿಡೋಣ. ಕೇಸರಿಬಾತ್ ಎಲ್ಲ ರೆಡಿ ಆದಮೇಲೆ ತಿಂಡಿಗೆ ಮಶ್ರೂಮ್ ಗ್ರೇವಿ ಹಾಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮ್ ತೊಗೊಂಡು ಬಂದಿದ್ದೆ. ಮೊದಲು ಮಶ್ರೂಮಲ್ಲಿ ಸ್ವಲ್ಪ ಮಣ್ಣಿರೋದ್ರಿಂದ ಇದನ್ನು ನೀಟಾಗಿ ನಾವು ವಾಶ್ ಮಾಡ್ಕೋಬೇಕಲ್ವ. ಹಾಗಾಗಿ ನಾನು ಇದನ್ನು ನೀಟಾಗಿ ಓಪನ್ ಮಾಡಿಬಿಟ್ಟು ಟೋಟಲ್ 3 ಇದೆ. ಅಂದರೆ 100 ರುಪೀಸ್ಗೆ 3 ಅಂತ ಬಂದಿದ್ರು. ಹಾಗಾಗಿ ನಾನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಅಣಬೆ. ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. ಯಾಕಂದರೆ ಪೂಜೆ ಆಗೋವರೆಗೂ ಕೂಡ ಚೆನ್ನಾಗಿ ನೆನೆಯುತ್ತಲ್ವ. ಆಗ ನಾವು ನೀಟಾಗಿ ವಾಶ್ ಮಾಡಿದ್ರೆ ಅದರಲ್ಲಿರುವಂತಹ ಮಣ್ಣೆಲ್ಲ ಹೋಗುತ್ತೆ. ಹಾಗಾಗಿ ನಾನು ಮುಂಚೆನೇ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ನೀವು ನೋಡ್ಬೋದು. ಈಗ ಚಪಾತಿಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಸ್ಮೂತಾಗಿ ಕಲಿಸ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಸ್ವಲ್ಪ ಜನ ಏನು ಮಾಡ್ತಾರೆ, ಎಣ್ಣೆನೂ ಕೂಡ ಹಾಕ್ತಾರೆ. ಬಟ್ ನಾನು ಚಪಾತಿಗೆ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡೋದಿಲ್ಲ. ಜಸ್ಟ್ ಉಪ್ಪು ಮತ್ತು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸಾಫ್ಟಾಗಿ. ಸೊ ನಾವು ಎಷ್ಟು ಅದನ್ನು ಮಿಕ್ಸ್ ಮಾಡ್ತೀವೋ, ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಚಪಾತಿ ಹಿಟ್ಟು ಕೂಡ ಇವಾಗ ಕಲಸಾಯಿತು. ನೈವೇದ್ಯಕ್ಕೆ ಕೇಸರಿಬಾತ್ ಕೂಡ ರೆಡಿ ಇದೆ. ಇವಾಗ ಪೂಜೆ ಕೆಲಸ ಸ್ಟಾರ್ಟ್ ಮಾಡಿಬಿಡೋಣ. ಅಷ್ಟರಲ್ಲಿ ಮಶ್ರೂಮ್ ಕೂಡ ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಲ್ಲ, ಅದು ನೀಟಾಗಿ ನೆನೆದ್ಬಿಟ್ಟು ಅದು ಸ್ವಲ್ಪ ಮಣ್ಣಿದ್ರೆ ಆ ಥರ ಮಣ್ಣಿದ್ರೆ ಬಿಟ್ಕೊಳ್ಳುತ್ತೆ. ಈಗ ಚಪಾತಿ ಹಿಟ್ಟನ್ನ ನಾನು ಕ್ಲೋಸ್ ಮುಚ್ಚಿಬಿಟ್ಟು ಪೂಜೆಗೆ ನಾನೆಲ್ಲ ರೆಡಿ ಮಾಡ್ಕೊತೀನಿ. ನಾನು ನಿನ್ನೆ ಪೂಜೆ ಮಾಡುವಾಗ ಯಾವುದೇ ರೀತಿ ನೈವೇದ್ಯನ ಮಾಡಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡಿದ್ದೆ. ನೀವು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ದೇವರಿಗೆ ಹಾಗೆ ಪೂಜೆ ಮಾಡಬೇಡಿ. ನೈವೇದ್ಯ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹಣ್ಣುಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅದು ಯಾವುದೂ ಇಲ್ಲ ಅಂತಂದರೆ ಕೊನೆ ಪಕ್ಷದಲ್ಲಿ ಸ್ವಲ್ಪ ಹುರ್ಗಡ್ಲೆ, ಸಕ್ಕರೆ ಇದನ್ನಾದರೂ ಇಟ್ಟು ಪೂಜೆ ಮಾಡಿ. ಹಾಗೆ ಪೂಜೆ ಮಾಡಿದ್ರೆ ಅದು ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಫೋಟೋಗಳನ್ನೆಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ವಿಗ್ರಹಗಳನ್ನು ಇಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೊಂದು ಆಸೆ ಇದೆ. ನನ್ನ ಒಂದು ಕನಸಿನ ಅರಮನೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನನ್ನ ಒಂದು ಕನಸಿನ ದೇವರ ಕೋಣೆ ಇದೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಸ್ವಂತ ಮನೆಯಲ್ಲಿ ನಾನು
ದೇವ್ರ ಪೂಜೆ ಮಾಡುವಾಗ ನಾನು ಆವಾಗ ಜಾಸ್ತಿ ವಿಗ್ರಹಗಳು, ಫೋಟೋಗಳು, ನನ್ನ ಒಂದು ಏನು ಆಸೆ ಇದೆ ಆ ರೀತಿ ಒಂದು ದೇವ್ರ ಮನೆಯನ್ನು ನಾನು ಕಟ್ಟಿಸ್ಬಿಟ್ಟು ಚೆನ್ನಾಗಿ ಎಲ್ಲ ರೀತಿಯಾದಂಥ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ದೇವರು ಯಾವಾಗ ಅದನ್ನು ನೆರವೇರಿಸ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಇರೋದ್ರಲ್ಲಿ ನಾನು ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ದೇವರಿಗೆ ಶ್ರದ್ಧೆ ಮತ್ತು ಭಕ್ತಿ ಮಾತ್ರನೇ ಇಷ್ಟಪಡೋದು. ಯಾವುದೇ ರೀತಿ ಆಡಂಬರ ದೇವರಿಗೆ ಇಷ್ಟ ಆಗಲ್ಲ ಅಂತ ಅನ್ಕೋತೀನಿ. ಇದೆಲ್ಲ ಆದಮೇಲೆ ದೇವರಿಗೆಲ್ಲ ರೆಡಿ ಮಾಡಿದ್ಮೇಲೆ ಹೊಸಲಿಗೆ ಅರಿಶಿನ ಹಚ್ಚಿಬಿಟ್ಟು ನಾನು ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ರಂಗೋಲಿಯನ್ನು ಹಾಕೋತಾ ಇದ್ದೀನಿ. ನಾನು ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಮತ್ತು ಎಡಭಾಗದಲ್ಲಿ ಬಲಭಾಗದಲ್ಲಿ 4 ಗೆರೆಯನ್ನು ಹಾಕೋತಾ ಇದ್ದೀನಿ. ಮತ್ತು ಬಲಭಾಗ ಮತ್ತು ಎಡಭಾಗದ ಹೊಸ್ತಿಲಲ್ಲಿ ನಾನು ಸ್ಟಾರನ್ನು ಚಿಹ್ನೆಯನ್ನು ಹಾಕಿಬಿಟ್ಟು ಅದರಲ್ಲೂ ಕೂಡ ಬಲಭಾಗ ಮತ್ತು ಎಡಭಾಗದಲ್ಲಿ ನಾನು 4 ಗೆರೆಯನ್ನು ಹಾಕೋತೀನಿ. ಆ ಹೊಸ್ತಿಲಿಗೆ ಇದೇ ರೀತಿ ನಾವು ಗೆರೆಯನ್ನು ಹಾಕಬೇಕು, ಇಷ್ಟೇ ಗೆರೆಯನ್ನು ಹಾಕಬೇಕು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ. ಮತ್ತು ಸಿಂಪಲ್ಲಾಗಿ ಒಂದು ಚಿಕ್ಕ ರಂಗೋಲಿಯನ್ನು ಕೂಡ ಹಾಕ್ಕೊಂಡೆ. ಮನೆ ಮುಂದೆ ರಂಗೋಲಿ ಹಾಕೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಒಂದು ನೋಡೋರ್ಗು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಪೂಜೆ ಮಾಡುವಾಗೆಲ್ಲ ಚೆನ್ನಾಗಿ ರಂಗೋಲಿಯನ್ನು ಹಾಕೋತೀನಿ. ಈಗ ನೀವು ನೋಡ್ಬೋದು ಆಲ್ಮೋಸ್ಟ್ ಸುಮಾರು ಒಂದು 10 to 15 ಮಿನಿಟ್ಸೇ ಆಗಿದೆ. ನಾವು ಮೇಲೆ ತುಪ್ಪ ಹಾಕಿರೋದ್ರಿಂದ ಆ ಕೇಸರಿ ಬಾತು ಗಟ್ಟಿ ಆಗೋದಿಲ್ಲ. ನಾನು ಏನಕ್ಕೆ ಲಾಸ್ಟಿಗೆ ತುಪ್ಪ ಹಾಕಿದೆ ಅಂದರೆ ನಿಮ್ಗೆ ಈಗ ಗೊತ್ತಾಗಿರುತ್ತೆ. ನಾವು ಮೇಲೆ ತುಪ್ಪವನ್ನು ಹಾಕೋದ್ರಿಂದ ಕೇಸರಿ ಬಾತು ಗಟ್ಟಿ ಆಗಲ್ಲ. ನಾವು ಯಾವ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಟಿರ್ತೀವೋ ಹಾಗೇ ಇರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ನಮಗೆ ಕೇಸರಿ ಬಾತ್ ಸಿಗುತ್ತೋ ಅದೇ ರೀತಿ ಇರುತ್ತೆ. ನಾನು ಯಾವ ಒಂದು ಮೆಜರ್ಮೆಂಟನ್ನು ನಿಮಗೆ ಹೇಳಿದ್ದೀನೋ ಅದನ್ನೇ ಫಾಲೋ ಮಾಡಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ನೈವೇದ್ಯಕ್ಕೆ ಕೇಸರಿ ಬಾತ್ ಕೂಡ ರೆಡಿ ಆಗಿದೆ ನೋಡಿ. ಕೇಸರಿ ಬಾತ್ ರೆಡಿಯಾಗಿದೆ ನೈವೇದ್ಯಕ್ಕೆ. ತುಂಬಾ ರುಚಿಯಾಗಿರುತ್ತೆ. ನಾನು ಏನು ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಲ್ಲ, ಅಂದರೆ ಎಷ್ಟು ಕಪ್ ರವೆಗೆ ಎಷ್ಟು ಸಕ್ಕರೆ ಹಾಕಬೇಕು, ತುಪ್ಪ ಹಾಕಬೇಕು ಅಂತ ಹೇಳಿಬಿಟ್ಟು ಅದೇ ಮೆಜರ್ಮೆಂಟಲ್ಲಿ ಮಾಡಿ ಹೋಟೆಲ್ ಸ್ಟೈಲಲ್ಲಿ ನಮಗೆ ಯಾವ ರೀತಿ ಕೇಸರಿ ಬಾತ್ ಸಿಗುತ್ತೋ ಅದೇ ಟೇಸ್ಟು, ಅದೇ ಒಂದು ಸಾಫ್ಟ್ ನಮಗೆ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನಾನು ಇವಾಗ ಪೂಜೆ ಮುಗಿಸ್ಬೇಕು. ಪೂಜೆ ಆದಮೇಲೆ ಇನ್ನೂ ತಿಂಡಿ ಮಾಡೋದು ತುಂಬಾ ಕೆಲಸ ಬಾಕಿ ಇದೆ. ದೇವರಿಗೆ ನೈವೇದ್ಯವನ್ನು ಇಟ್ಟು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ತುಂಬಾ ಖುಷಿ ಆಯಿತು. ಮನೇಲಿ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಪೂಜೆ ಕೆಲಸ ಎಲ್ಲ ಮುಗ್ದಿದೆ. ಇವಾಗ ಟಿಫನ್ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ನಾನು ಆವಾಗಲೇ ಮಶ್ರೂಮ್ನ ನೆನೆಯೋದಕ್ಕೆ ಇಟ್ಟಿದ್ನಲ್ಲ, ಇವಾಗ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸಪ್ರೇಟಾಗಿ ತೊಗೋತಾ ಇದ್ದೀನಿ. ಮಶ್ರೂಮ್ನ ನಾನು ನೀಟಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ನಾನು ಒಂದು ಪಾತ್ರೆಗೆ ತೊಗೋತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ತುಂಬಾ ಮಣ್ಣಿರುತ್ತಲ್ಲ, ಹಾಗಾಗಿ ಇನ್ನೊಂದು 2 ಸತಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ವಾಶ್ ಮಾಡೋದಕ್ಕೆ ಅಂತ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಆ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ ಹಾಕ್ತಾ ಇರೋದು. ಜಾಸ್ತಿ ಮಸಾಲೆನ ಹಾಕೋದಕ್ಕೆ ಹೋಗ್ತಾ ಇಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಕಾದಿರೋ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಪಾತ್ರೆ ಆಲ್ರೆಡಿ ತುಂಬ ಕಾದ್ಬಿಟ್ಟಿತ್ತು. ಹಾಗಾಗಿ ಎಣ್ಣೆ ಹಾಕಿದ ತಕ್ಷಣವೇ ತುಂಬಾ ಹೊಗೆ ಬರ್ತಾ ಇದೆ. ನೋಡ್ಕೊಂಡು ಎಣ್ಣೆ ಹಾಕಿ ಈಗ ನಾನು ಕಟ್ ಮಾಡಿ ಆದಮೇಲೆ ಮತ್ತೆ ಒಂದು 2 ಸತಿ ವಾಶ್ ಮಾಡಿಕೊಂಡು ಈಗ ಮತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಕೂಡ ಕೆಲವರು ಏನು ಹೇಳ್ತಾರೆ, ಚಿಕನ್ ಅಥವಾ ನಾನ್ ವೆಜ್ ಅಂತಲೇ ಕಂಪೇರ್ ಮಾಡ್ತಾರೆ. ಯಾಕಂದರೆ ಅದು ಟೇಸ್ಟ್ ಆ ಥರ ಇರುತ್ತೆ. ಹಾಗಾಗಿ ಆ ಮಶ್ರೂಮನ್ನು ನೀವು ಯಾವಾಗಲೇ ಆಗಲಿ ಮಾಡುವಾಗ ಮೊದಲಿಗೆ ಸ್ವಲ್ಪ ಎಣ್ಣೆ, ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ನೋಡಿ, ಇವಾಗ ಅದೇ ನೀರನ್ನು ಬಿಟ್ಕೊಂಡು ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಅಯ್ಯೋ ಅಯ್ಯೋ ಬೆಳಗ್ಗೆ ಕೋತಿ
ತಿನ್ಬಾರ್ದಮ್ಮ, ತಿನ್ಬಾರ್ದು. ಹೇಳೋದು ಕೇಳೋದೇ ಇಲ್ಲ ನೋಡಿ. ನೀವು ಆಲ್ಮೋಸ್ಟ್ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ನೀರಿಲ್ಲ, ಆ ರೀತಿನೇ ಹುರ್ಕೋಬೇಕು. ಈಗ ನಾನು ಅದನ್ನು ಮತ್ತೊಂದು ಕಪ್ಗೆ ಅಥವಾ ಇನ್ನೊಂದು ಬಟ್ಲಿಗೆ ನಾನು ತಗೋತಾ ಇದ್ದೀನಿ. ಮತ್ತು ಅದೇ ಕಡಾಯಿನ ವಾಶ್ ಮಾಡಿ ಮತ್ತೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳೋಣ. ಅದ್ರ ಮೇಲೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ, ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿರ್ತೀವಲ್ಲ, ಹಸಿ ಸ್ಮೆಲ್ ಇರುತ್ತೆ. ಹಾಗಾಗಿ ಅದು ಹೋಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಕುದಿಯೋದಕ್ಕೆ ಬಿಟ್ಬಿಡಿ. ಸುಮಾರು ಒಂದು 5 ನಿಮಿಷ ತಗೊಳುತ್ತೆ. 5 ನಿಮಿಷ ಆಗೋವರೆಗೂ ಕೂಡ ಚೆನ್ನಾಗಿ ಅದು ಕುದ್ಮೇಲೆ ಅಥವಾ ಚೆನ್ನಾಗಿ ಅದು ಹುರಿದ್ಮೇಲೆ ಈಗ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಳಿ. ನಾನು ಸುಮಾರು ಒಂದು 3ರಿಂದ 4 ಟೊಮೊಟೊವನ್ನು ತಗೊಂಡು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ, ಹಾಗಾಗಿ ನಾನು ಉಪ್ಪನ್ನು ಫಸ್ಟ್ ಹಾಕ್ಕೊಂಡೆ. ಇದಕ್ಕೂ ಕೂಡ ಅಂದರೆ ಮಶ್ರೂಮ್ಗೂ ಕೂಡ ನಾನು ಉಪ್ಪನ್ನು ಹಾಕಿರೋದ್ರಿಂದ ನಾನು ಮತ್ತೆ ಉಪ್ಪನ್ನು ಹಾಕೋದಕ್ಕೆ ಹೋಗೋದಿಲ್ಲ. ಟೊಮೊಟೊಗೆ ಹಾಕಿದ್ದೀನಿ ಮತ್ತು ಮಶ್ರೂಮ್ಗೂ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲೆ ಹಾಗೆ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ರುಬ್ಬಿರುವಂತಹ ಮಿಕ್ಸಿ ಜಾರ್ನಲ್ಲೇ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಿ. ನಾನು ಕೊತ್ತಂಬರಿಯನ್ನು ಹಾಕಿರೋದ್ರಿಂದ ಮತ್ತೆ ಹಾಕಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಅಷ್ಟು ನನಗೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು. ಈಗ ನೀವು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸುಮಾರು ಒಂದು 5ರಿಂದ 10 ನಿಮಿಷಗಳ ಕಾಲ ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಈಗ ನೀವು ನೋಡ್ಬೋದು ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಚಪಾತಿ, ಮಶ್ರೂಮ್ ಪಲ್ಯ ಹಾಗೆ ಕೇಸರಿ ಬಾತ್ ರೆಡಿಯಾಗಿದೆ. ಇದೆಲ್ಲ ಆದಮೇಲೆ ನನ್ನ ಮಗನೂ ಕೂಡ ಎದ್ದ. ಅವನಿಗೆ ಸ್ನಾನ ಮಾಡಿಸಿ ಇವಾಗ ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸೋದೇ ನನಗೆ ದೊಡ್ಡ ಟೆನ್ಷನ್ನು. ಅದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಕಾಣಿಸ್ತಿಲ್ಲ ಸ್ನಾನ ಮಾಡಿದ ಯಾವುದು ಏನಮ್ಮ ಅದು? ಓಕೆ, ಯಶು ರೆಡಿ ಆದ. ಸಾರಿ, ಯಶುಗೆ ಡ್ರೆಸ್ ಆಯಿತು. ಕಿಸ್ಮಿ ಲವ್ ಯು ಬಂಗಾರಿ. ರೆಡಿ ಮಾಡಿಬಿಡ್ಲಾ? ಬಾ ಕುಚ್ಚು. ಕೊಬ್ಬರಿ ಎಣ್ಣೆನಾ? ಕೊಬ್ಬರಿ ಎಣ್ಣೆ ಅಲ್ಲ ಅದು. ಏನದು? ಅಶ್ವಿನಿ ಹೇರ್ ಆಯಿಲ್. అవునమ్మా ఇక్కడ ಬಿಡು. ಓಕೆನಾ? ಓಕೆ, ಇಲ್ಲಿ ಈ ಕಡೆ ನೋಡು, ಅಲ್ಲಿ ನೋಡು. ಹಾಯ್ ಯಶು ರೆಡಿ ಆದ. ಕಿಸ್ಮೇಶು. ಲವ್ ಯು ಬಂಗಾರಿ. ಲವ್ ಯು. ಓಕೆ, ನಡಿ ಇವಾಗ ಪೂಜೆ ಮಾಡೋಣ. ಅದೇ ಅಜ್ಜಿ ಮಾಮಿ ಕೈ ಮುಗಿತೀಯಾ? ಬಾ.
ಮಾಮಿ ಕೈ ಮುಗಿತೀಮ್ಮ. ಮಾಮಿಗೆ ಹೆಂಗ್ ಕೈ ಮುಗಿಯೋದು ಮಾಮಿ? ಹೌದಮ್ಮ. ಹಾ ನಡಿ ಬಾ. ಅದಾಗಬೇಕಂದ ಅದು ಬೇಡ. ಸುಮ್ಮನೆ ಕೈ ಮುಗಿ ದೇವ್ರಿಗೆ ಮಗ ಕೈ ಮುಗಿಯ ಸುಮ್ಮನಿರೆ ಎರಡು ಕೈ ಮುಗಿಂಗೆ ಸಾಕು. ಇತ್ತಾಗಲ್ಲ ಅತ್ತ ದೇವ್ರಿಗೆ ಎದುರು ಎಲ್ಲ ಕೆಲಸ ಆದಮೇಲೆ ಯಶುನ ಆಚೆ ಕರ್ಕೊಂಡು ಬಂದೆ. ಯಾಕಂದರೆ ಅವನಿಗೆ ತುಂಬಾ ಇಷ್ಟ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡಿಸೋದು ಅಂದರೆ. ಹಾಗಾಗಿ ಅವನನ್ನು ಆಚೆ ಕರ್ಕೊಂಡು ಬಂದು ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆಟ ಆಡ್ತಿದ್ದ, ಅವನ ಪಾಡಿಗೆ ಅವನು ಆಟ ಆಡ್ತಾ ಇರ್ತಾನೆ. ನನಗಂತೂ ಅವನ ಜೊತೆ ಕಾಲ ಕಳೆಯೋದಂತೂ ತುಂಬಾ ಇಷ್ಟ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಹೊಸ್ದಾಗಿ ವಿಡಿಯೋಸ್ಗಳನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಮಾತಾಡೋದ್ರಲ್ಲಿ ವೇರಿಯೇಷನ್ ಇರ್ಬೋದು, ಅಥವಾ ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ತಪ್ಪುಗಳಿರ್ಬೋದು. ಪ್ಲೀಸ್ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.